ಹರೇ ಶ್ರೀನಿವಾಸ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಅತ್ಯಂತ ಪವಿತ್ರವಾದ ವೃತಗಳಲ್ಲಿ ಒಂದಾದ ಭೀಮನ ಅಮಾವಾಸ್ಯೆ ಹಾಗೂ ಜ್ಯೋತಿರ್ಭೀಮೇಶ್ವರ ವೃತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತದೆ. 2026ರಲ್ಲಿ ಈ ಭೀಮನ ಅಮಾವಾಸ್ಯೆ ಯಾವಾಗಿದೆ? ಜ್ಯೋತಿರ್ಭೀಮೇಶ್ವರ ವೃತ ಅಂದರೆ ಏನು? ಈ ವೃತದ ಹಿಂದೆ ಇರುವ ಕಥೆ ಏನು? ಈ ದಿನ ಗೌರಿ ಪೂಜೆ ಯಾಕೆ ಮಾಡ್ತಾರೆ? ದೀಪ ಪೂಜೆಯ ಮಹತ್ವ ಏನು? ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶುಭ? ಯಾವ ನಿಯಮಗಳನ್ನು ಪಾಲಿಸಬೇಕು? ಈ ವೃತ ಮಾಡಿದರೆ ಏನು ಫಲ? ಅವತ್ತಿನ ದಿನ ಪತಿಯ ಪಾದ ಪೂಜೆ ಯಾಕೆ ಮಾಡಬೇಕು? ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಭೀಮನ ಅಮಾವಾಸ್ಯೆ ಅಂದ್ರೇನು? ಆಷಾಢ ಮಾಸದ ಕೊನೆಯ ದಿನವನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಈ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ ಹಾಗೂ ಕುಟುಂಬದ ಕ್ಷೇಮಕ್ಕಾಗಿ ಆಚರಿಸುತ್ತಾರೆ. ಅದೇ ರೀತಿ ಅವಿವಾಹಿತ ಕನ್ಯೆಯರು ಕೂಡ ಉತ್ತಮ ಪತಿ ದೊರಕಲಿ ಎಂದು ಈ ವೃತವನ್ನು ಮಾಡ್ತಾರೆ. ಈ ವೃತಕ್ಕೆ ಪತಿ ಸಂಜೀವಿನಿ ವೃತ ಅಂತಲೂ ಕರೆಯುತ್ತಾರೆ. ಈ ವರ್ಷ ಭೀಮನ ಅಮಾವಾಸ್ಯೆಯು 2026ರ ಆಗಸ್ಟ್ 12 ಬುಧವಾರದಂದು ಬಂದಿದೆ. ಭೀಮನ ಅಮಾವಾಸ್ಯೆ ಎಂಬ ಹೆಸರು ಹೇಗೆ ಬಂತು ಅಂತ ನೋಡೋಣ. ಒಂದು ನಂಬಿಕೆಯ ಪ್ರಕಾರ ಪಾಂಡವರಲ್ಲಿನ ಭೀಮಸೇನನು ಶಿವನನ್ನು ಭಕ್ತಿಯಿಂದ ಆರಾಧಿಸಿ ವಿಶೇಷ ಅನುಗ್ರಹ ಪಡೆದ ದಿನ ಇದಾಗಿದ್ದರಿಂದ ಭೀಮನ ಅಮಾವಾಸ್ಯೆ ಅಂತ ಹೆಸರು ಬಂತು. ಪುರಾಣಗಳ ಪ್ರಕಾರ ಶಿವನು ಪಾರ್ವತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದ್ದು ಕೂಡ ಭೀಮನ ಅಮಾವಾಸ್ಯೆ ದಿನ. ಆಮೇಲೆ ಈಗ ಜ್ಯೋತಿರ್ಭೀಮೇಶ್ವರ ವೃತದ ಕಥೆಯನ್ನು ನೋಡೋಣ. ಏನಿದೆ ಅದು ಕತೆ? ಒಬ್ಬ ಅರಸ ತನ್ನ ಮಗ ತೀರಿಕೊಂಡರೂ ಮುಹೂರ್ತ ನಿಗದಿಯಾಗಿದ್ದ ಮದುವೆಯನ್ನು ರದ್ದು ಮಾಡಲಾಗದೆ ಮೃತ ರಾಜಕುಮಾರನಿಗೆ ಮದುವೆ ಮಾಡಲು ನಿರ್ಧರಿಸುತ್ತಾನೆ. ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆಯಾದ ಮೇಲೆ ಮೃತದೇಹವನ್ನು ದಹನ ಮಾಡಲು ಸಿದ್ಧತೆ ನಡೆಯುತ್ತಿರುವಾಗಲೇ ಗುಡುಗು ಸಿಡಿಲಿನ ಧಾರಾಕಾರ ಮಳೆ ಬರುತ್ತದೆ. ಆ ದಿನ ಭೀಮನ ಅಮಾವಾಸ್ಯೆ ಎಂದು ನೆನಪಿಸಿಕೊಂಡು ಹೊಸ ವಧು ತನ್ನ ತಾಯಿ ಪ್ರತಿ ವರ್ಷ ಮಾಡಿಸುತ್ತಿದ್ದ ವೃತವನ್ನು ಮರೆಯದೆ ನದಿಯಲ್ಲಿ ಸ್ನಾನ ಮಾಡಿ ಬೇರೇನೂ ಸಿಗದ ಕಾರಣ ಮಣ್ಣಿನ ಹಣತೆಗಳನ್ನು, ಮಣ್ಣಿನ ಭಂಡಾರವನ್ನು ಮಾಡಿ ಭಕ್ತಿಯಿಂದ ಪೂಜೆ ಮುಗಿಸುತ್ತಾಳೆ. ಅವಳ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿಯರು ಜ್ಯೋತಿ ರೂಪದಲ್ಲಿ ಪ್ರತ್ಯಕ್ಷರಾಗಿ ಮಣ್ಣಿನ ಭಂಡಾರವನ್ನು ಒಡೆದು ವರ ಕೇಳಿಕೊ ಎನ್ನುತ್ತಾರೆ. ಆಕೆ ತನ್ನ ಪತಿ ಬದುಕಿ ಬರಲಿ ಎಂದು ಕೇಳಲು ರಾಜಕುಮಾರ ಮತ್ತೆ ಜೀವ ಪಡೆದುಕೊಳ್ಳುತ್ತಾನೆ. ಇದೇ ಕಾರಣಕ್ಕೆ ಇದನ್ನು ಪತಿ ಸಂಜೀವಿನಿ ವೃತ ಅಂತಲೂ ಕರೀತಾರೆ. ಭೀಮನ ಅಮಾವಾಸ್ಯೆ ವೃತ ವಿಧಾನ: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯನ್ನು ಶುಚಿಗೊಳಿಸಿ ಮನೆ ದೇವರನ್ನು ಪೂಜಿಸಬೇಕು. ಈ ದಿನ ಕುಲದೇವರನ್ನು ತಪ್ಪದೇ ಪೂಜಿಸುವುದು ಒಳ್ಳೆಯದು. ಒಂದು ಮಣೆಯ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ದೀಪಗಳನ್ನು, ಅಂದರೆ ಸಮಯ ಇರುತ್ತಲ್ಲ ಅದನ್ನು ಇಡಬೇಕು. ಒಂದು ದೀಪ ಶಿವನದು, ಮತ್ತೊಂದು ಪಾರ್ವತಿಯದ ಪ್ರತೀಕ. ಜೊತೆಗೆ ಶಿವ ಪಾರ್ವತಿ ಫೋಟೋ ಅಥವಾ ಮಂಗಳಗೌರಿಯನ್ನು ಇಡಬೇಕು. ದೀಪವನ್ನು ಹಚ್ಚುವ ಮೊದಲು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೀಪಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ಅಕ್ಷತೆಯನ್ನು ಹಾಕಿ ಜೋಡಿ ದೀಪಗಳನ್ನು ಬೆಳಗಬೇಕು. ದೀಪವನ್ನು ಬೆಳಗುವ ಮುನ್ನ ಈ ಮಂತ್ರವನ್ನು ಪಠಿಸಿ ದೀಪಕ್ಕೆ ನಮಸ್ಕಾರವನ್ನು ಮಾಡಿ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು ಕರುಣಿಸು ಅಂತ ಕೇಳಿಕೊಂಡು ದೀಪ ಬೆಳಗಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ನಂತರ ಸಂಕಲ್ಪ ಮಾಡಿಕೊಂಡು ಮೊದಲು ಗಣೇಶನನ್ನು ಪೂಜಿಸಿದ ನಂತರ ಶಿವ ಪಾರ್ವತಿಯನ್ನು ಪೂಜಿಸಬೇಕು. ಇದಲ್ಲದೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಹಚ್ಚಿಟ್ಟ ಜೋಡಿ ದೀಪದ ಮುಂದೆ ಕುಳಿತು ಶಿವ ಪಾರ್ವತಿಯನ್ನು ಬೇಡಿಕೊಂಡು ದೀಪಕ್ಕೆ ಅಕ್ಷತೆಯನ್ನು ಹಾಕಬೇಕು. ಪೂಜೆಯ ನಂತರ 5 ಎಳೆಯ ಅರಿಶಿನ ಹಚ್ಚಿದ ದಾರವನ್ನು ತೆಗೆದುಕೊಂಡು ಅದಕ್ಕೆ 9 ಗಂಟುಗಳನ್ನು ಹಾಕಿ ಗೌರಿ ದಾರವನ್ನು ಸಿದ್ಧಪಡಿಸಿಕೊಂಡು ವೀಳ್ಯದೆಲೆಯ ಮೇಲೆ ಶಿವ ಪಾರ್ವತಿ ಮುಂದೆ ಇಟ್ಟು ಪೂಜೆ
ಮಾಡಿ ಕಟ್ಟಿಕೋಬೇಕು. ನಂತರ ನೈವೇದ್ಯ ಮಾಡಿ ಆರತಿ ಬೆಳಗಿ ಪೂಜೆಯನ್ನು ಪೂರ್ಣಗೊಳಿಸಬೇಕು. ನಂತರ ದೇವರ ಪೂಜೆಯ ಬಳಿಕ ಪತಿಯ ಪಾದ ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಈ ರೀತಿ ಪೂಜೆ ಮಾಡುವುದರಿಂದ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ, ಪತಿ ಪತ್ನಿಯ ನಡುವಿನ ಸಂಬಂಧ ಗಟ್ಟಿಯಾಗುತ್ತದೆ. ಈ ಪವಿತ್ರ ದಿನ ಶಿವ ಪಾರ್ವತಿ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹರೇ ಶ್ರೀನಿವಾಸ.